ಯಲ್ಲಾಪುರದಲ್ಲಿ ಹಿಂದೂ ಮಹಿಳೆಯ ಕೊಲೆಯಾಗಿದೆ. ಈ ಕೊಲೆಗೆ ಸಂಬಂಧಪಟ್ಟಂತೆ ಕೊಲೆಯಾದಂತಹ ಮಹಿಳೆಯ ಸಹೋದರ ವೀರಭದ್ರ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಳೆದ 2 ತಿಂಗಳಿನಿಂದ ಪ್ರೀತಿಸುವಂತೆ ದುಂಬಾಲು ಬಿದ್ದಿದ್ದ, ಅದಕ್ಕೆ ಒಪ್ಪಿಗೆಯನ್ನ ನೀಡದೇ ಇದ್ದಾಗ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಕೊಲೆಯಾದಂತಹ ಮಹಿಳೆಯ ಸಹೋದರ ವೀರಭದ್ರ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಪ್ರೀತಿಸುವಂತೆ ಜೊತೆಗೆ ಮದುವೆಯಾಗುವಂತೆ ಆತ ಪೀಡಿಸ್ತಾ ಇದ್ದ. ನನ್ನ ಸಹೋದರಿ ಮತ್ತೊಬ್ಬ ಆರೋಪಿ ಹೈಸ್ಕೂಲ್ ಕ್ಲಾಸ್ಮೇಟ್ಗಳು ಅನ್ನೋದಾಗಿ ಸಹೋದರ ತಿಳಿಸಿದ್ದಾರೆ. ಕೊಲೆಯಾದ ಮಹಿಳೆ ಸಹೋದರ ವೀರಭದ್ರ ಜೊತೆಗೆ ನಮ್ಮ ಪ್ರತಿನಿಧಿ ಚಿಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಲವ್ ಜಿಹಾದಿನ ಕ್ರೌರ್ಯ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಸಹ ಲವ್ ಜಿಹಾದ್ ಹೆಸರಿನಲ್ಲಿ ಒಬ್ಬ ಯುವತಿನ ಬರ್ಬರವಾಗಿ ಮಾರಣಾಂತಿಕವಾಗಿ ಹತ್ಯೆ ಮಾಡಿರೋದು. ಅವಳು ರಸ್ತೆ ಮಧ್ಯದಲ್ಲಿ ಆಸ್ಪತ್ರೆಯ ದಾಖಲೆ ಸಂಬಂಧ ಸಾವನ್ನಪ್ಪಿದ್ದಾಳೆ. ಈ ಕುರಿತಂತೆ ಹತ್ಯೆಗೀಡಾದಂಥ ಯುವತಿಯ ಸಹೋದರ ನಮ್ಮ ಜೊತೆ ಇದ್ದಾರೆ. ವೀರಭದ್ರ ಬನಸೋಡಿ ಅವರು ಮಾತನಾಡ್ತಾರೆ. ಏನೆಲ್ಲ ಆತ ಪ್ಲ್ಯಾನ್ ಮಾಡ್ಕೊಂಡಿದ್ದ, ನಿಮ್ಮ ತಂಗಿ ಯಾವ ರೀತಿ ಪರಿಚಯ ಆಗಿದ್ದ ಆತ? ಅವರು ಪರಿಚಯ 1 ವರ್ಷದ ಹಿಂದೆ ಆಗಿದೆ. ಅವನು ಯಾವುದೋ ಒಂದು ಹುಡುಗಿಗೆ ಲವ್ ಮಾಡಿಕೊಂಡು ಅದು ಒಂದು ಸಂಘದ ವಿಚಾರದಲ್ಲಿ ಪರಿಚಯ ಆಗಿದ್ದ. ಪರಿಚಯ ಆಗಿಬಿಟ್ಟು ಏನೀಗ ಆ ಹುಡುಗಿ ಮದುವೆ ಆಗೋ ಸ್ಟೇಜಿಗೆ ಇತ್ತಂತೆ. ಅದು ಏನೋ ಬಿಟ್ಟು ಅವ್ನಿಗೆ ಬಿಟ್ಟು ಹೋಗಿದ್ದಾಳೆ. ಹೋದ ನಂತರ ಈ ಸಂಘದ ಸಾಲ ಅವಳು ತಲೆ ಮೇಲೆ ಇದ್ದಿದ್ದಕ್ಕೆ ಈ ಹುಡುಗ ತಂದು ಪರಿಚಯ ಮಾಡಿಸಿದ್ದ ಆ ಹುಡುಗಿನ. ಆ ಒಂದು ಕಾರಣಕ್ಕೆ ನಾವು ಅವನಿಗೆ ಹಿಡ್ಕೊಂಡ್ರು. ನೀ ತಂದು ಪರಿಚಯ ಮಾಡಿಸಿದ್ಯಾ, ಅದನ್ನು ಸಾಲ ತೀರಿಸು ಅಂತೇಳಿ ಅಂದಿದ್ದ. ಆಮೇಲೆ ಇವನು ಆ ಮುಖಾಂತರ ನಾವು ಪರಿಚಯ ಆಗಿದ್ದು. ಅದೇ ಮುಖಾಂತರ ನಂಬರೆಲ್ಲ ಎಕ್ಸ್ಚೇಂಜ್ ಆಗಿದ್ದು. ನಮ್ಮ ಮನೆಯವ್ರ ನಂಬರ್ ಆಗಲಿ, ನಮ್ಮ ತಂಗಿ ನಂಬರ್ ಆಗಲಿ, ನಮ್ಮ ಅಮ್ಮನ ನಂಬರ್ ಆಗಲಿ, ಅಮ್ಮ ಹಿಂಗೆ ಅವರು ಸಿಕ್ಕರೆ ನಾನು ಫೋನ್ ಮಾಡಿ ಹೇಳ್ತೀನಿ ಅಂದ್ಕೊಂಡು ಹೇಳಿ ನಂಬರ್ ಎಕ್ಸ್ಚೇಂಜ್ ಆಗಿದ್ದು. ಆ ನಂಬರನ್ನು ತೊಗೊಂಡು ಮಿಸ್ಯೂಸ್ ಮಾಡಿಕೊಂಡು ಅವನು ಲವ್ ಮಾಡು, ಇಲ್ಲ ಅಂದರೆ ನಿಂಗೆ ಏನಾರು ಮಾಡ್ತೀನಿ, ಇಲ್ಲ ನಾನೇನಾರು ಮಾಡ್ಕೊಳ್ತೇನೆ ಅಂದ್ಕೊಂಡು ಹೇಳಿ ಒಂದು 3-4 ತಿಂಗಳಿಂದ ಪೀಡಿಸ್ತಾ ಇದ್ದಂತೆ. ಈ ವಿಚಾರ ನನಗೆ ಕ್ರಮೇಣ ಈಗ 1 ತಿಂಗಳ ಹಿಂದೆ ಗೊತ್ತಾಗಿದೆ. ಆ ವಿಚಾರಕ್ಕೆ ನಾನು ಮಾತಾಡಿದೆ ಅವನ ಹತ್ರ. ಇಲ್ಲ ಸಾರಿ, ಮತ್ತೊಂದು ಸಲ ನಾನು ಈ ಥರ ಮಾಡಲ್ಲ ಅಂದ್ಕೊಂಡು ಹೇಳಿ ಕೂಡ 15 ದಿನ ಸುಮ್ಮನೆ ಇದ್ದು 15 ದಿನ ನಂತರ ನನ್ನ ತಂಗಿಗೆ ಶಾಲೆ ಮುಗಿಸ್ಕೊಂಡು ಬರುವಾಗ ಈ ಥರ ಕೂತ್ಗೆ ಕೊಯ್ದಿದೆ. ನಿಮಗೆ ಎಷ್ಟು ದಿನ ಪರಿಚಯ ಇದ್ದ ಮತ್ತು ಯಾವ ರೀತಿ ಅಂದರೆ ನೀವು ಹಿಂದ್ಗಡೆ ಅವನ ಬಗ್ಗೆ ಕಾಲ್ ಮಾಡಿದ್ದೆ, ಬೇರೆ ಫೋನ್ ನಂಬರ್ ಬೇರೆ ಅದು ಏನಂತಂದರೆ ಇವನು ಸ್ವಲ್ಪ ಫ್ರಾಡ್ ಕೆಲಸ ಮಾಡ್ಕೊಂಡು ತಿರುಗಾಡ್ತಾ ಇದ್ದ. ಇವಳ ನಂಬರಿಗೆ ಇವನ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಇವನಿಗೆ ಸಾಲಗಾರರು ಫೋನ್ ಮಾಡ್ತಾರೆ ಅಂತೇಳಿ ಬೇರೆಯವ್ರ ನಂಬರಿಂದ ತೊಗೊಂಡು ತಂಗಿ ನಂಬರಿಗೆ ಪದೇ ಫೋನ್ ಮಾಡ್ತಾಯಿದ್ದ. ನಾನು ಮಧ್ಯಾಹ್ನ ನೋಡುವಾಗ ಪದೇ ಫೋನ್ ಬರ್ತಾಯಿತ್ತು. ನಮ್ಮ ತಂಗಿ ಸೈಲೆಂಟ್ ಮಾಡಿದಾಗ ನಾನು ಕೇಳಿದೆ, ಯಾರು ಫೋನ್ ಬರ್ತಾ ಉಂಟು, ಆಮೇಲೆ ಹಿಂಗೆ ಮಾಡ್ತಾ ಇದ್ದಾನೆ ಅಂತಂದಾಗ ನಾನು ಫೋನ್ ಮಾಡಿ ರಿಸೀವ್ ಮಾಡಿ ಜೋರು ಮಾಡಿದ್ದೇನೆ. ಯಾಕಂದ್ರೆ ಬೇರೆ ನಂಬರಿಂದ ಫೋನ್ ಮಾಡ್ತಾಯಿತ್ತಲ್ಲ, ಇಲ್ಲ ಹಾಳಾಗದೆ ಏನು ಅನ್ಕೊಂಡು ಅದೇ ದಿನ ನಾನು ಅವನ ಹತ್ರ ಜಗಳ ಮಾಡಲಿಕ್ಕೂ ಹೊರಟಿದ್ದೆ. ಮನೆಯಲ್ಲಿ ನಮ್ಮ ತಾಯಿ ನನಗೆ ಬೇಡ, ಮತ್ತು ಸುಮ್ಮನೆ ನೀನು ಜಗಳ ಮಾಡ್ಕೊಂಡು ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡೆ ಅಂತ ಸಮಸ್ಯೆ ಆಗ್ತದೆ ಅಂದ್ಕೊಂಡು ಹೇಳಿ ಬೇಡ ಅಂತಂದರು. ಆ ಒಂದು ಕಾರಣಕ್ಕೆ ಆ ದಿನ ಆಗಿ 1-2 ದಿನಕ್ಕೆ ಅವನು ಸಾರಿ ಕೇಳಿದಾನೆ. ಇಲ್ಲ ನಾ ಮಾಡಿ ತಪ್ಪಾಯಿತು ಅಂದ್ಕೊಂಡು ಹೇಳಿ ಸಾರಿ ಕೇಳಿದ ನಂತರನೂ ಈ ಕೃತ್ಯ ಮಾಡಿದ್ದಾನೆ. ನಿಮ್ಮ ತಂಗಿಗೆ ನ್ಯಾಯ ಸಿಗಬೇಕು. ಯಾವ ರೀತಿ ನಿಮ್ಮ ಮುಂದಿನ ಹೋರಾಟ ಇರ್ತದೆ? ಮುಂದಿನ ಹೋರಾಟ ಅಂದರೆ ಅಪರಾಧಿಗೆ ಮತ್ತೇನಂತಂದರೆ ಅಪರಾಧಿ ಶಿಕ್ಷೆ ಆಗಲೇಬೇಕು. ಅದು ಅವನ ಈ ಪ್ರಾಣಿ ಕೊಂದರೆ ಇಲ್ಲಿ ಶಿಕ್ಷೆ ಆಗ್ತದೆ. ಒಂದು ಜೀವನ ಕೊಂದಿದ್ದಾನು. ಅದೇನಂತಂದರೆ ಅವನು ಇನ್ನೂ ಅಪರಾಧಿಗೆ ಇನ್ನೂ ಸಿಗಲಿಲ್ಲ ಅಂತೆ. ನೋಡೋಣ, ನಮಗೆ ನಾಳೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ 10 ಗಂಟೆಗೆ ನಾವು ಇಲ್ಲಿಂದ ಹೊರಡ್ತೀವಿ. 10 ಗಂಟೆ ಅಂತಂದ್ರೆ 11 ಗಂಟೆಗೆ ಇಲ್ಲಿಂದ ಹೊರಡ್ತೀವಿ. 10 ಗಂಟೆಗೆ 11 ಗಂಟೆಗೆ ಹೊರಟರು ನಾವು ಮಧ್ಯಾಹ್ನ 1 ಗಂಟೆಗೆ ನಾವು ಯಲ್ಲಾಪುರಕ್ಕೆ ಹೋಗಿ ರೀಚ್ ಆದರೂ ಸಮೇತ ಸ್ಟೇಷನ್ ಮುಂದೆ ನಾವು ಧರಣಿ ಇದೆ. ನಾಳೆ ಯಲ್ಲಾಪುರ ಬಂದು? ಹೌದು, ಯಲ್ಲಾಪುರ ಬಂದೆ. ಯಾವ ರೀತಿ ಹೋರಾಟ? ಯಾವ ರೀತಿ ನ್ಯಾಯ ಕೊಡಬೇಕು. ಯಾಕಂದರೆ ಹಿಂದೂ ಹುಡುಗಿಯರಿಗೆ ಯಾವುದು ಸೇಫ್ಟಿ ಇಲ್ಲ ಅಂತಂದಮೇಲೆ ಈಗೆಲ್ಲ ಮನೇಲಿ ಹೆಣ್ಮಕ್ಳಿಗೆ ಬಿಟ್ಟು ಯಾವ ಲೆಕ್ಕಕ್ಕೆ ಹೋಗ್ಬೇಕಂತೇಳಿ ಇದಿಷ್ಟು ಹತ್ಯೆ ಆದಂಥ ಯುವತಿಯ ಸಹೋದರ ಹೇಳ್ತಿರೋದು. ನಮಗೆ ನ್ಯಾಯ ಬೇಕು. ಲವ್ ಜಿಹಾದಿನ ಹೆಸರಿನಲ್ಲಿ ಕ್ರೌರ್ಯತನ ಮುಂದುವರಿತದೆ. ನಮಗೆ ನ್ಯಾಯ ಸಿಗುವವರೆಗೆ, ನಮ್ಮ ತಂಗಿಯ ಸಾವಿಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿತದೆ ಎಂಬುದು ವೀರಭದ್ರ ಬನಸೋಡಿ ಅವರು ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಸುಜಯ್ ಲೋಧೆ, ಕಲ್ಮೇಶ್ ಮಂಡ್ಯಾಳ್, ಜಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ.